ಹೆಲೋ ಎವ್ರಿವನ್, ನಾನು ಆಶಾ. ನಾನು ಈ ದಿನ ನಿಮಗೆಲ್ಲ ಶಾಹಿ ಬಿರಿಯಾನಿ ಮಸಾಲ ಪೌಡರ್ನ ಬಳಸಿ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ ಮೊಸರನ್ನ ತೊಗೊಂಡು ಆ ಮೊಸರನ್ನ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಲಮ್ಸ್ ಇಲ್ಲದೆ ಇರೋ ರೀತಿ ಈ ರೀತಿ ವಿಸ್ಕ್ ಮಾಡ್ಕೊಳ್ಳಿ. ವಿಸ್ಕ್ ಮಾಡಿಕೊಂಡು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕಿ 2 ಸ್ಪೂನ್ ನಾನಿಲ್ಲಿ ಶಾಹಿ ಬಿರಿಯಾನಿ ಮಸಾಲ ಪೌಡರ್ನ ಬಳಸ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ನೀಟಾಗಿ ವಿಸ್ಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾನು ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಾನು 20 ನಿಮಿಷ ಸೈಡಲ್ಲಿ ಎತ್ತಿಡಬೇಕು. ಇದನ್ನು ಪನ್ನೀರೆಲ್ಲ ಹಾಕಿ ಪನ್ನೀರನ್ನ ನಾನಿಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಪನ್ನೀರ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ಬೌಲ್ಗೆ, ಅದೇ ಕರ್ಡ್ ಬೌಲ್ಗೆ ಈ ಪನ್ನೀರನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ 20 ನಿಮಿಷ ಎತ್ತಿಟ್ಕೊಳ್ಳಿ. ಈ ಪನ್ನೀರಿಗೆ ಖಾರದ ಪುಡಿ, ಮಸಾಲ ಪುಡಿ ಹಾಗೆ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನಿಲ್ಲಿ ದಾವತ್ ಸೂಪರ್ ಬಾಸುಮತಿ ರೈಸ್ನ ಬಳಸ್ತಾ ಇದ್ದೀನಿ. ನಮ್ಮ 4 ಜನಕ್ಕೆ ನಾನು 1/4 ಕಪ್ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು 3 ಬಾರಿ ವಾಶ್ ಮಾಡಿಕೊಂಡು ನೀರಲ್ಲಿ ಹಾಕಿ ನೆನೆಸಿಡ್ತಿದ್ದೀನಿ. 20 ನಿಮಿಷ ನಾನು ನೆನೆಸಿಡ್ತೀನಿ. ಅಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೋಬೋದು. ವೆಜಿಟೇಬಲ್ಸ್ ನಾನಿಲ್ಲಿ 1 ಬೌಲ್ ಆಗೋಷ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ. 1 ಬೌಲ್ ಬಟಾಣಿ, ಬೀನ್ಸ್, ಹಾಗೆ 1 ಕ್ಯಾಪ್ಸಿಕಮ್, ಹಾಗೆ 1 ಕ್ಯಾರೆಟ್, ಹಾಗೆ 2 ಈರುಳ್ಳಿಯನ್ನು ನಾನಿಲ್ಲಿ ಬಳಸ್ತಿದ್ದೀನಿ. ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಆಲೂಗಡ್ಡೆಯನ್ನು ನಾನು ಇಲ್ಲಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮ್ಯಾರಿನೇಟ್ ಮಾಡಿರುವಂಥ ಪನ್ನೀರ್ ಕರ್ಡ್. ಈಗ ಬಿರಿಯಾನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ನೋಡ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನ್ ಆಗೋಷ್ಟು. ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಅದರಲ್ಲಿ ಬೆಂದರೆ ಮಾತ್ರ ನೀಟಾಗಿ ಒಳ್ಳೆ ಟೇಸ್ಟ್, ಒಳ್ಳೆ ಘಮ ಬರುತ್ತೆ. ಹಾಗೆ ತರಕಾರಿಗಳನ್ನ ನಾನಿಲ್ಲೇ ಆ್ಯಡ್ ಮಾಡ್ಕೊತಿದ್ದೀನಿ. ಆಲೂಗೆಡ್ಡೆಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಬಟಾಣಿನೂ ಕೂಡ ಹಾಕ್ಕೊಳ್ಳಿ. ಎಲ್ಲ ಹಾಕಾದ ನಂತರ ನಾವಿಲ್ಲಿ ನೆನೆಸಿಟ್ಟಂಥ 20 ನಿಮಿಷ ನೆನೆಸಿಟ್ಟಂಥ ರೈಸ್ನೂ ಕೂಡ ನಾವು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಪನ್ನೀರ್ ಮತ್ತು ಕರ್ಡ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ವ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈ ಪನ್ನೀರ್ ಮತ್ತು ಕರ್ಡನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಪನ್ನೀರ್ ಜೊತೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಸ್ವಲ್ಪ ಖಾರದ ಪುಡಿ ಅಥವಾ ಮಸಾಲ ಪೌಡರ್ ಏನಾದರೂ ಕಮ್ಮಿ ಅನಿಸಿದ್ರು ಕೂಡ ನೀವು ಇವಾಗ ಹಾಕ್ಕೊಳ್ಬೋದು, ಟೇಸ್ಟೆಲ್ಲ ನೋಡಾದಮೇಲೆ. ನಾನಿಲ್ಲಿ ಯಾವ ಲೋಟದಲ್ಲಿ ನಾವು ಅಕ್ಕಿಯನ್ನು ತೊಗೊಂಡಿದ್ವೋ ಅದೇ ಲೋಟದಲ್ಲಿ ನಾನು 1/4 ಕಪ್ ರೈಸಿಗೆ 2 ಫುಲ್ ಲೋಟ ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಸಾಕು, ನೀವು ಅಷ್ಟೇ ಹಾಕಬೇಕು, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಉಪ್ಪನ್ನು ಸೇರಿಸಿ ಮಸಾಲ ಪೌಡರ್ ಅಥವಾ ಖಾರದ ಪುಡಿ ಏನಾದರೂ ಕಮ್ಮಿ ಅನಿಸಿದರೆ ನೀವು ಅದನ್ನ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬಿಡಿ. ಆಮೇಲೆ ನೀವು ಮತ್ತೊಮ್ಮೆ ಟೇಸ್ಟ್ ನೋಡಿ ನೀವು ಅದನ್ನು ಕುಕ್ಕರ್ ಲಿಡ್ನ ಮುಚ್ಚಿಡ್ಬೋದು. ನಾನು ಟೇಸ್ಟ್ ನೋಡಾದಮೇಲೆ ತುಂಬಾ ಟೇಸ್ಟಿಯಾಗಿತ್ತು. ನಿಮಗೂ ಇಷ್ಟ ಆಗುತ್ತೆ, ಒಂದು ಬಾರಿ ಮಾಡಿ ನೋಡಿ. ಚೆನ್ನಾಗಿ ಬಂದರೆ ನನಗೂ ಕಮೆಂಟಲ್ಲಿ ತಿಳಿಸಿ. ನೀವು ರಿಪ್ಲೈ ಮಾಡಿದರೆ ನಮಗೂ ಖುಷಿಯಾಗುತ್ತೆ ಕೂಡ. ನಾನು ಇದನ್ನು 1 ವಿಷಲ್ ಕೂಗಿಸಿದ್ದೀನಿ ಅಷ್ಟೇ. 1 ವಿಷಲ್ ಕೂಗಿಸಿ ಸಿಮ್ಮಲ್ಲಿಟ್ಟಿದ್ದೆ. ನೋಡಿ ಇಲ್ಲಿ ಹೊಗೆ ಹೇಗೆ ಬರ್ತಿದೆ, ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಲ್ವಾ. ತುಂಬಾ ರುಚಿಯಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು.
ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ನೋಡೋದಕ್ಕೇ ಎಷ್ಟು ಟೇಸ್ಟಿಯಾಗಿದೆ, ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.